ಜೂನಿಯರ್ ಪವರ್ ಸ್ಟಾರ್ ಇವಾಗ ಇದೆ ಭಾರಿ ಡಿಮ್ಯಾಂಡ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಉತ್ತರಾಧಿಕಾರಿ ಯುವರಾಜ್ ಕುಮಾರ್. ಸ್ಯಾಂಡಲ್ವುಡ್ನಲ್ಲೂ ಜೂನಿಯರ್ ಪವರ್ ಸ್ಟಾರ್ ಅಂತಲೇ ಯುವರಾಜ್ ಕುಮಾರ್ಗೆ ಕರೆಯಲಾಗ್ತಿದೆ. ದೊಡ್ಡಮನೆಯ 3ನೇ ತಲೆಮಾರಿನ ಈ ಸ್ಟೈಲಿಶ್ ಹುಡುಗ ಈಗ ಬೆಳ್ಳಿತೆರೆ ಮೇಲೆ ವಿಜೃಂಭಿಸಿ ದೊಡ್ಡಮನೆ ಹೆಸರನ್ನ ಹೆಗಲ ಮೇಲೆ ಹೊತ್ತು ಮುನ್ನಡೆಯಬೇಕಿದೆ. ಹಾಗಾದ್ರೆ ಅದು ಯುವರಾಜ್ ಕುಮಾರ್ರಿಂದ ಸಾಧ್ಯನಾ ಅಂತ ಕೇಳಿದ್ರೆ ಖಂಡಿತ ಆಗುತ್ತೆ ಅನ್ನುತ್ತಿದೆ ಸ್ಯಾಂಡಲ್ವುಡ್ ಹಾಗೂ ದೊಡ್ಡಮನೆ ಅಭಿಮಾನಿ ಬಳಗ. ಅದು ನಿಜ ಕೂಡ. ದೊಡ್ಡಮನೆ ಯಂಗ್ ಬಾಯ್ ಯುವರಾಜ್ ಕುಮಾರ್ಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಯಾವ ಮಟ್ಟಕ್ಕೆ ಅಂದ್ರೆ ಇವಾಗಾಗಿ 4 ಸಿನಿಮಾಗಳು ರೆಡಿಯಾಗಿವೆ. ಯುವರಾಜ್ ಕುಮಾರ್ ಬಳಿ ಇರೋ 4 ಸಿನಿಮಾಗಳು ಯಾವುವು? ಯಾವ ಪ್ರೊಡಕ್ಷನ್ ಹೌಸ್ನಲ್ಲಿ ಇವ ಬ್ಯುಸಿ ಆಗಿದ್ದಾರೆ ಗೊತ್ತಾ? ಇವನ ದೊಡ್ಡಪ್ಪ ಶಿವರಾಜ್ ಕುಮಾರ್ ಚಿಕ್ಕಪ್ಪ ಪುನೀತ್ ರಾಜ್ ಕುಮಾರ್ಗೆ ಇದ್ದ ಆಸೆ ತಮ್ಮ ಮನೆಯ 3ನೇ ತಲೆಮಾರು ಯುವರಾಜ್ ಕುಮಾರ್ ರನ್ನ ಚಿತ್ರರಂಗಕ್ಕೆ ಪರಿಚಯಿಸಬೇಕು ಅನ್ನೋದು. ಆದ್ರೆ ಈ ಯಂಗ್ ಜೂನಿಯರ್ ಪವರ್ ಸ್ಟಾರ್ ಯುವರಾಜ್ ಕುಮಾರ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳ್ತೀವಿ ಕೇಳಿ. ಯುವರಾಜ್ ಕುಮಾರ್ ಸಿನಿಮಾಗೆ ಬಂಡವಾಳ ಹೂಡೋಕೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಇವನ ಹಿಂದೆ ಬಿದ್ದಿವೆ. ನಿರ್ಮಾಣ ಸಂಸ್ಥೆ ಯಾವುವೋ ಗೊತ್ತಾ? ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲ್ಮ್ಸ್. ನಿರ್ಮಾಪಕ ವಿಜಯ್ ಕಿರಗಂದೂರು, ನಿರ್ದೇಶಕ ಸಂತೋಷ್ ಆನಂದರಾಮ್. ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲ್ಮ್ಸ್, ನಿರ್ಮಾಪಕ ವಿಜಯ್ ಕಿರಗಂದೂರು, ನಿರ್ದೇಶಕ ಶ್ರೀಲೇಶ್ ಎಸ್ ನಾಯರ್ ಆಗೋ ಸಾಧ್ಯತೆ. ನಿರ್ಮಾಣ ಸಂಸ್ಥೆ PRK ಪ್ರೊಡಕ್ಷನ್, ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ ಕುಮಾರ್, ನಿರ್ದೇಶಕ ಫೈನಲ್ ಆಗಿಲ್ಲ. ಸಿನಿಮಾ 4. ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲ್ಮ್ಸ್, ನಿರ್ಮಾಪಕ ವಿಜಯ್ ಕಿರಗಂದೂರು, ನಿರ್ದೇಶಕ ಫೈನಲ್ ಆಗಿಲ್ಲ. ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಪಕ ವಿಜಯ್ ಕಿರಗಂದೂರು ಬಂಡವಾಳ ಹೂಡುತ್ತಿದ್ದಾರೆ. ಸಂತೋಷ್ ಆನಂದರಾಮ್ ನಿರ್ದೇಶನದಲ್ಲಿ ಸಿನಿಮಾ ಮೂಡಿ ಬರಲಿದೆ. ಇನ್ನು 2ನೇ ಸಿನಿಮಾ ಕೂಡ ಹೊಂಬಾಳೆ ಬ್ಯಾನರ್ಸ್ನಲ್ಲಿ ವಿಜಯ್ ಕಿರಗಂದೂರು ನಿರ್ಮಾಣದಲ್ಲಿ ಮೂಡಿ ಬರಲಿದೆ. ಶ್ರೀಲೇಶ್ ಎಸ್ ನಾಯರ್ ನಿರ್ದೇಶಕ ಆಗೋ ಸಾಧ್ಯತೆ ಇದೆ. ಪುನೀತ್ ರಾಜ್ ಕುಮಾರ್ PRK ಬ್ಯಾನರ್ನಲ್ಲಿ ಯುವರಾಜ್ ಕುಮಾರ್ ನಟಿಸಲಿದ್ದಾರೆ. ಆ ಚಿತ್ರಕ್ಕೆ ಅಶ್ವಿನಿ ಪುನೀತ್ ರಾಜ್ ಕುಮಾರ್ ಬಂಡವಾಳ ಹೂಡುತ್ತಾರೆ. ಅಷ್ಟೇ ಅಲ್ಲ, ಹೊಂಬಾಳೆ ಬ್ಯಾನರ್ನಲ್ಲೇ ಸೆಟ್ ಏರಲಿದೆ. ಯುವರಾಜ್ ಕುಮಾರ್ ಸಿನಿಮಾ ನಿರ್ಮಾಣ ಮಾಡೋಕೆ ದೊಡ್ಡ ದೊಡ್ಡ ನಿರ್ಮಾಣ ಸಂಸ್ಥೆಗಳು ಕಾಯುತ್ತಿವೆ. ಟ್ಯಾಲೆಂಟೆಡ್ ನಿರ್ದೇಶಕರು ಕಥೆ ಮಾಡುತ್ತಿದ್ದಾರೆ. ಸಂತೋಷ್ ಆನಂದರಾಮ್ ಕಥೆ ರೆಡಿ ಮಾಡಿದ್ದು ಆ ಚಿತ್ರದ ಸ್ಟಾರ್ ಕಾಸ್ಟ್ ಹುಡುಕಾಟ ಕೂಡ ನಡೀತಾ ಇದೆ. ಹೀಗಾಗಿ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮನೆಯ ಇವನ ದರ್ಬಾರ್ ಶುರುವಾಗಲಿದೆ. ಕನ್ನಡಕ್ಕೊಬ್ಬನೇ ಪವರ್ ಸ್ಟಾರ್, ಅದು ಪುನೀತ್ ರಾಜ್ಕುಮಾರ್. ಕನ್ನಡಕ್ಕೊಬ್ಬನೇ ಪವರ್ ಸ್ಟಾರ್, ಅದು ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಅವರ ಜಾಗವನ್ನ ಮತ್ಯಾರಿಂದಲೂ ತುಂಬೋಕೆ ಸಾಧ್ಯನೇ ಇಲ್ಲ. ಅಪ್ಪು ಅಂದ್ರೆ ದೊಡ್ಡ ಶಕ್ತಿ, ಸ್ಫೂರ್ತಿ. ಹೇಗೆ ಬದುಕಬೇಕು ಅಂತ ತೋರಿಸಿಕೊಟ್ಟ ದೊಡ್ಡಮನೆ ದೊರೆ ಅಂತಾರೆ ಅಭಿಮಾನಿಗಳು. ಅಪ್ಪು ಅಗಲಿಕೆಯ ನೋವಿನಿಂದ ಅಭಿಮಾನಿಗಳು ಇನ್ನೂ ಹೊರ ಬಂದಿಲ್ಲ. ಆದ್ರೆ ಅಪ್ಪು ನೆನಪಲ್ಲೇ ಅಪ್ಪುಗೆ ಕೊಟ್ಟ ಪ್ರೀತಿಯನ್ನೇ ದೊಡ್ಡಮನೆ ಕುಟುಂಬದ 3ನೇ ತಲೆಮಾರು ಯುವರಾಜ್ ಕುಮಾರ್ಗೆ ದೊಡ್ಡಮನೆ ಅಭಿಮಾನಿಗಳು ದಾರಿ ಎರೆಯುತ್ತಿದ್ದಾರೆ. ಅಪ್ಪು ಸ್ಥಾನವನ್ನ ಯುವರಾಜ್ ಕುಮಾರ್ ತುಂಬಬೇಕು ಅನ್ನೋದು ದೊಡ್ಡಮನೆ ಅಭಿಮಾನಿಗಳ ಆಸೆ. ಹೀಗಾಗಿ ಯುವರಾಜ್ ಕುಮಾರ್ ಹೋದಲ್ಲಿ ಬಂದಲ್ಲಿ ಜೂನಿಯರ್ ಪವರ್ ಸ್ಟಾರ್ಗೆ ಜೈ ಅಂತ ಜೈಕಾರ ಹಾಕೋಕೆ ಶುರು ಮಾಡಿದ್ದಾರೆ. ಈ ಜೈಕಾರದ ಸದ್ದು ಇಡೀ ದೇಶಾದ್ಯಂತ ಕೇಳಿಸೋ ದಿನಗಳು ಹತ್ತಿರವಾಗ್ತಿವೆ. ಜೂನಿಯರ್ ಪವರ್ ಸ್ಟಾರ್ ಯುವರಾಜ್ ಕುಮಾರ್ ರನ್ನ ಇಡೀ ದೇಶದ ಸಿನಿ ರಂಗಕ್ಕೆ ಪರಿಚಯಿಸೋ ದೊಡ್ಡ ಜವಾಬ್ದಾರಿಯನ್ನ ಹೊತ್ತುಕೊಂಡಿದೆ ಭಾರತೀಯ ಚಿತ್ರರಂಗದ ಪ್ರತಿಷ್ಠಿತ ಸಿನಿಮಾ ನಿರ್ಮಾಣ ಸಂಸ್ಥೆ, ಕನ್ನಡಿಗರ ಹೆಮ್ಮೆಯ KGF ಪ್ರೊಡಕ್ಷನ್ ಹೌಸ್ ಹೊಂಬಾಳೆ ಫಿಲ್ಮ್ಸ್. ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ 3ನೇ ತಲೆಮಾರಿನ ಕುಡಿ ಒಬ್ಬೊಬ್ಬರಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ರಾಘವೇಂದ್ರ ರಾಜ್ಕುಮಾರ್ ಪುತ್ರ ವಿನಯ್ ರಾಜ್ಕುಮಾರ್, ಪೂರ್ಣಿಮಾ ರಾಜ್ಕುಮಾರ್ ಪುತ್ರ ಧೀರೇನ್ ರಾಮ್ ಕುಮಾರ್, ಧನ್ಯಾ ರಾಮ್ ಕುಮಾರ್ ಈಗಾಗಲೇ ಬಣ್ಣ ಹಚ್ಚಿ ಫೇಮಸ್ ಆಗಿದ್ದಾರೆ. ಈಗ ರಾಘವೇಂದ್ರ ರಾಜ್ಕುಮಾರ್ ಕಿರಿಯ ಪುತ್ರ ಯುವರಾಜ್ ಕುಮಾರ್ ಬಣ್ಣದ ಲೋಕದ ಎಂಟ್ರಿಗೆ ವೇದಿಕೆ ಸಿದ್ಧವಾಗಿದೆ. ಕನ್ನಡ ಚಿತ್ರರಂಗದ ಪ್ರತಿಷ್ಠೆಯ ನಿರ್ಮಾಣ ಸಂಸ್ಥೆ KGF ಸಿನಿಮಾ ಕೊಟ್ಟಿರೋ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ ಯುವರಾಜ್ ಕುಮಾರ್ ರನ್ನ ಬೆಳ್ಳಿ ತೆರೆಗೆ ಕರೆತಂದು ಪಟ್ಟಾಭಿಷೇಕ ಮಾಡುತ್ತಿದೆ. ಚಿಕ್ಕಪ್ಪ ಅಪ್ಪುಗಾಗಿ ಸಿದ್ಧವಾಗಿದ್ದ ಕಥೆಯಲ್ಲಿ ಯುವ ಆರ್ಭಟ.
ಪುನೀತ್ ರಾಜ್ಕುಮಾರ್ ದೊಡ್ಡ ಆಸೆಯನ್ನಿಟ್ಕೊಂಡಿದ್ರು. ತನ್ನ ಅಣ್ಣನ ಕಿರಿಯ ಪುತ್ರ ಯುವರಾಜ್ ಕುಮಾರ್ರನ್ನ ಬೆಳ್ಳಿ ತೆರೆಗೆ ಗ್ರ್ಯಾಂಡ್ ಆಗಿ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋ ಹಂಬಲ ಅಪ್ಪುಗೆ ಇತ್ತು. ಈ ವಿಷಯವನ್ನ ಪುನೀತ್ ಸಾಕಷ್ಟು ಬಾರಿ ಹೇಳಿದ್ರು. ಆದ್ರೆ ಅಷ್ಟರೊಳಗೆ ಆಗಬಾರದ ಘಟನೆ ನಡೆದೇ ಹೋಯಿತು. ಪುನೀತ್ ರಾಜ್ಕುಮಾರ್ ಫೇವರೆಟ್ ನಿರ್ದೇಶಕ ಸಂತೋಷ್ ಆನಂದರಾಮ್ ಅಪ್ಪುಗಾಗಿ ಸಿದ್ಧಪಡಿಸಿದ್ದ ಕಥೆಯಲ್ಲಿ ದೊಡ್ಡಮನೆ ಅಂದ್ರೆ ಸ್ಯಾಂಡಲ್ವುಡ್ನಲ್ಲಿ ಆಲದ ಮರ ಇದ್ದಂತೆ. ಎತ್ತರ, ಆಳ, ಅಗಲ, ವಿಶಾಲತೆಗೆ ದೊಡ್ಡಮನೆ ಹೆಸರುವಾಸಿ. ಆದ್ರೆ ಅಪ್ಪು ಹೋದ ಬಳಿಕ ಅಣ್ಣವರ ಮನೆಯಲ್ಲಿ ಯಾವ ಸಂಭ್ರಮವೂ ಇಲ್ಲ. ಹೀಗಿರುವಾಗ ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಆರಾಧಿಸೋ ದೊಡ್ಡಮನೆ ಕುಟುಂಬ ತಮ್ಮ ಅಭಿಮಾನಿಗಳ ಮಾರ್ಗದರ್ಶನದಲ್ಲಿ ನಡೆಯೋಕೆ ಚಿಕ್ಕಪ್ಪನ ಹಾಗೆ ನಿಮ್ಮ ಜೊತೆ ನಾನಿರ್ತೇನೆ ಅಂತ ಈಗ ಯುವರಾಜ್ ಕುಮಾರ್ ಮುಂದೆ ಬಂದಿದ್ದಾರೆ. ಯುವರಾಜ್ ಕುಮಾರ್ರಲ್ಲಿದೆ ಅಪ್ಪು ಖದರು ಪವರು. ಯುವರಾಜ್ ಕುಮಾರ್ ಮುಂಬೈನಲ್ಲಿ ವರ್ಷಗಳ ಕಾಲ ಸಿನಿಮಾಗೆ ಬೇಕಾದ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಯುವರಾಜ್ ಕುಮಾರ್ ಚಿಕ್ಕಪ್ಪ ಅಪ್ಪುವಿನ ಕದರು ಪವರು ಗತ್ತಿಗೆ ಹೋಲುವ ನಟ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಪ್ಪು ಎದುರೇ ಯುವರಾಜ್ ಕುಮಾರ್ ಮಾಡಿದ ಆ ಡಾನ್ಸ್. ಯುವರಾಜ್ ಕುಮಾರ್ರನ್ನ ಇಡೀ ದೇಶಕ್ಕೆ ಪರಿಚಯಿಸೋ ದೊಡ್ಡ ಜವಾಬ್ದಾರಿಯನ್ನ ನಮ್ಮ ಹೆಮ್ಮೆಯ ಹೊಂಬಾಳೆ ಪ್ರೊಡಕ್ಷನ್ಸ್ ವಹಿಸಿಕೊಂಡಿದೆ.